ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವಿವತ್ತು ನವರಾತ್ರಿಯ 3ನೇ ದಿನದ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ಎಲ್ಲ 2 ದಿನವೂ ಶೈಲಪುತ್ರಿ ಬ್ರಹ್ಮಚಾರಿಣಿ ಆಯಿತು. ಇವತ್ತಿನ ದಿನ ಚಂದ್ರಘಂಟ ಅಂತ. ಈಗ ಫಸ್ಟ್ ಡೇ ಫಸ್ಟ್ ಎಲ್ಲ ಅವಳು ಹೇಗೆ ಶೈಲಪುತ್ರಿಯಾಗಿ ಹುಟ್ಟಿದ್ಲು, ಸತಿಯಾಗಿ ಅಗ್ನಿಕುಂಡಕ್ಕೆ ಹಾರಿ, ಆಮೇಲೆ ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಹುಟ್ಟಿ, ಕೊನೆಗೆ ಶಿವನ್ನೇ ಮದುವೆ ಆಗಬೇಕು ಅಂತ ಬ್ರಹ್ಮಚಾರಿಣಿ ರೂಪದಲ್ಲಿ ತಪಸ್ಸು ಮಾಡಿ, ಕೊನೆಗೂ ಅಂತೂ ಇಂತೂ ಮನ್ಮಥ ಬಾಣ ಬಿಟ್ಟು ಎಲ್ಲ ಆಗಿ ಶಿವ ಕೊನೆಗೆ ಪಾರ್ವತಿ ಮದುವೆ ಆಗೋಕ್ಕೆ ಒಪ್ಕೊಳ್ಳೋವರೆಗೆ ಆಯ್ತಲ್ವ ನಿನ್ನೆ. ಸೊ ಇವತ್ತಿನ ದಿನ ಚಂದ್ರಘಂಟ ಅಂತ. ನೆಕ್ಸ್ಟ್ ಅವಳು ಮದುವೆ ಆಗಲಿಕ್ಕೆ ರೆಡಿ ಆಗೋದು. ಸೊ ಅದಕ್ಕೋಸ್ಕರನೇ ಯಾರಿಗಾದರೂ ಮದುವೆ ಆಗಬೇಕು ಆ ಥರ ಇರೋರು ಈ ರೂಪನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಶಿವನನ್ನು ಮದುವೆ ಆಗಬೇಕು ಅಂತ ಧರಿಸಿಕೊಂಡ ರೂಪ ಇದು ಅಂತ ಹೇಳ್ಬೋದು. ಯಾವಾಗ ಮದುವೆ ಎಲ್ಲ ಡಿಸೈಡ್ ಆಗುತ್ತೆ, ಹಿಮವಂತನ ಮನೆಯವರಿಗೆಲ್ಲರಿಗೂ ಅಂದರೆ ಪಾರ್ವತಿ ಮನೆಯವರೆಲ್ಲರಿಗೂ ಇಷ್ಟ ಇರೋದು ಅಂದರೆ ಒಂಥರ ಶಿವ ಆ ರೂಪದಲ್ಲಿರುವಾಗ ಒಂದು ಸ್ವಲ್ಪ ಭಯ ಆಗುತ್ತಂತೆ. ಪ್ರೊಸೆಷನ್ ಬಂದಾಗ ಶಿವನ ಜೊತೆ ಎಲ್ಲ ರಾಕ್ಷಸರು ಅವರು ಇವರು ಎಲ್ಲ ಬಂದು, ಶಿವನ ಆಕಾರನೂ ಭಯಂಕರವಾಗಿತ್ತಂತೆ. ಭಸ್ಮ ಎಲ್ಲ ಹಚ್ಕೊಂಡು ಚರ್ಮ ಎಲ್ಲ ಧರಿಸ್ಕೊಂಡು ಬಂದಾಗ ಪಾರ್ವತಿ ಅಮ್ಮಂಗೆ ಇದಾಗ್ಬಿಡತ್ತೆ. ಚಂದ್ರಘಂಟ ಅಮ್ಮಂಗೆ ಏನಾಗುತ್ತೆ, ಪ್ರಜ್ಞೆ ತಪ್ಪಿ ಹೊರಟೋಗುತ್ತೆ. ಆವಾಗ ಆಮೇಲೆ ಅವಳು ಚಂದ್ರಘಂಟ ಆಗೋದು. ಶೈಲಪುತ್ರಿ ಅಮ್ಮನಿಗೆ ಪ್ರಜ್ಞೆನೇ ತಪ್ಪಿ ಹೋಗ್ಬಿಡತ್ತಂತೆ, ಶಿವನ್ ನೋಡಿ ಭಯ ಆಗಿಬಿಟ್ಟು. ಆವಾಗ ಪಾರ್ವತಿ ಶೈಲಪುತ್ರಿ ಏನು ಮಾಡ್ತಾಳೆ, ಚಂದ್ರಘಂಟ ರೂಪನ ಹಾಕ್ಕೊಳ್ತಾಳೆ. ಯಾಕೆ ಚಂದ್ರಘಂಟ ಅಂದರೆ ಅರ್ಧ ಚಂದ್ರ, ಕ್ರೆಸೆಂಟ್ ಮೂನು ಅವಳು ಗಂಟೆ ರೂಪದಲ್ಲಿ ಅವಳ ಹಣೆ ಮೇಲೆ ಹಾಕ್ಕೊಂಡು ಹುಲಿ ಮೇಲೆ ಕೂತ್ಕೊಂಡು ಶಿವನ್ನ ಕಾಮ್ ಮಾಡ್ತಾಳಂತೆ. ಈ ಥರ ಬರಬಾರ್ದು, ನೀನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಅವನನ್ನು ಟ್ರಾನ್ಸ್ಫರ್ ಮಾಡ್ತಾಳೆ. ಅದಕ್ಕೋಸ್ಕರ ಆಮೇಲೆ ಶಿವ ಆಯಿತು ಅಂತ ಹೇಳಿ ಅವಳ ಮಾತನ್ನು ಕೇಳಿಬಿಟ್ಟು ರಾಜ್ಕುಮಾರ್ ಅಂತಾರೆ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಮದುವೆಗೆ ಬರ್ತಾನಂತೆ. ಆಮೇಲೆ ಇವಳಿಗೆ ಅದೇ ನೇಮ್, ಅದಕ್ಕೋಸ್ಕರ ಆ ಚಂದ್ರಘಂಟ ಅಂತ ಕ್ರೆಸೆಂಟ್ ಮೂನನ್ನು ಹಾಗೆ ಇಟ್ಕೊಳ್ತಾಳೆ ಅವಳು. ಅದು ಒಂದು ಕತೆ. ಆದರೆ ಇನ್ನೊಂದು ಮಹಿಷಾಸುರನ ಕೊಲ್ಲೋದು ಅದೇ ಟೈಮಲ್ಲೇ ಇದ್ದಿದ್ದರಿಂದ ಎಲ್ಲ ದೇವತೆಗಳು ಅವಳಿಗೆ ಶಕ್ತಿ ಕೊಟ್ಟಾಗ ತುಂಬ ಫಿಯರ್ಸ್ ಆಗಿ ಭಯಂಕರವಾಗಿ ಅವಳು ಸಿಂಹದ ಇದ್ರ ಮೇಲೆ ಕೂತ್ಕೊಂಡು ಬರ್ತಾಳೆ ಅಂತ. ಸೊ ಈ ಥರ ಮಹಿಷಾಸುರನ್ನ ಕೊಲ್ಲಿಕ್ಕೋಸ್ಕರನೂ ಆ ರೂಪನ ಹಾಕ್ಕೊಂಡ್ಲು ಅಂತ. ಇದು 3ನೇ ದಿನ ನಾವು ಚಂದ್ರಘಂಟ ಅನ್ನೋ ಇದರಲ್ಲಿ ಇವತ್ತಿನ ದಿನ ಆಚರಣೆ ಮಾಡ್ತೀವಿ. ಈ ಚಂದ್ರಘಂಟ ರೂಪನ ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಧೈರ್ಯ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಸ್ಪಿರಿಚುವಲ್ ಗ್ರೋತು, ಲೈಫಲ್ಲಿ ಬ್ಯಾಲೆನ್ಸ್ ಆ್ಯಂಡ್ ಪ್ರಾಸ್ಪರಿಟಿನ ತಂದುಕೊಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಇದು ಪ್ಲ್ಯಾನೆಟ್ ವೀನಸ್ನ ಅಂದರೆ ಶುಕ್ರ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ ಈ ರೂಪ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ಟ್ರಾಂಗ್ ಫ್ಯಾಮಿಲಿ ಲೈಫು ಸಿಗುತ್ತೆ ಇದನ್ನು ಮಾಡಿದರೆ ಅಂತ. ಸೊ ಇದಿಷ್ಟು ಇವತ್ತಿನ ದಿನ ನಾವು ಚಂದ್ರಘಂಟ ಬಗ್ಗೆ ತಿಳ್ಕೊಂಡ್ವಿ. ಸೊ ಹಾಗೆ ಈಗ ನಾನು ನೆಕ್ಸ್ಟು ನಿಮಗೆ ಇದು ಒಂದೇ ಅಂದರೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಇವತ್ತು ಮಾಡಿದ ಒಂದು ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಮೆಂತ್ಯ ಸೊಪ್ಪಿನ ದೋಸೆ ಅಂತ ಹೇಳಿಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ರಾತ್ರಿ ಏನಾದರೂ ಅಕ್ಕಿ ನೆನೆಸಿಲ್ದಿದ್ರೂ ಪರವಾಗಿಲ್ಲ, ಇದಕ್ಕೆ ಬೆಳಿಗ್ಗೆ ಎದ್ದುಬಿಟ್ಟು ಒಂದು 5-10 ನಿಮಿಷ ಈ ಥರ ಒಲೆ ಮೇಲೆ ಅಕ್ಕಿನ ಸ್ವಲ್ಪ ಹುರ್ಕೊಳ್ಬೇಕು. ಒಂಚೂರು ಲೈಟಾಗಿ ಕೆಂಪಗಾದರೆ ಸಾಕು, ಕಪ್ ಮಾಡಬೇಡಿ, ಲೈಟಾಗಿ ಒಂಚೂರು ಬಣ್ಣ ಚೇಂಜ್ ಆದರೆ ಸಾಕು. ಅಷ್ಟಾದ ತಕ್ಷಣ ತೊಳೆದು ಹಾಗೆ ಅದನ್ನು ಬಿಸಿ ಸ್ವಲ್ಪ ಇದ್ದ ಹಾಗೇ ನೆನೆಸಿಟ್ಬಿಟ್ರೆ, ತೊಳೆದ್ಬಿಟ್ರೆ ಅದು ಬಿಸಿ ಹೊಟ್ಟೋಗುತ್ತೆ. ಹಾಗೆ ನೆನೆಸಿಟ್ಬಿಟ್ರೆ ಆಯಿತು. ಈ ರೀತಿ ನೆನೆಸಿಟ್ಕೊಂಡ್ಬಿಡಿ. ಆವಾಗ ನೀವೊಂದು ಅರ್ಧ-ಮುಕ್ಕಾಲು ಗಂಟೆಗೆ ಅದನ್ನು ರುಬ್ಬಿಡ್ಬೋದು, ಆರಾಮಾಗಿ ರುಬ್ಬಕ್ಕಾಗತ್ತೆ. ಜಾಸ್ತಿ ಹೊತ್ತೇ ನೆನೆಸೋದು ಬೇಡ ಆಗುತ್ತೆ. ಅಷ್ಟೊತ್ತಿಗೆ ನೋಡಿ, ಈ ಕಡೆ ಕಾಯಿ, 1 ಕಪ್ ಕಾಯಿ, ಒಂದು 5-6 ಒಣಮೆಣ್ಸನ್ನು ತೊಗೊಳ್ಳಿ, ಒಂದು 4-5 ಸ್ಪೂನ್. ನಾನು ಯಾಕಂದರೆ ಅಕ್ಕಿಯಲ್ಲಿ 1/4 ಲೋಟ ತೊಗೊಂಡಿದ್ದೆ, 1 ಲೋಟದ ಮೇಲೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಅದಕ್ಕೆ ನಾನಿಲ್ಲೊಂದು 4-5 ಸ್ಪೂನ್ ಜೀರಿಗೆ ತೊಗೊಂಡೆ. ಹಾಗೆ 1-1.5 ಸ್ಪೂನ್ ಆಗೋಷ್ಟು 4-5 ಸ್ಪೂನ್ ಧನಿಯಾ, 1.5 ಸ್ಪೂನ್ ಜೀರಿಗೆ ತೊಗೊಂಡೆ.
ಹಾಗೆ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡೆ. ಇದಿಷ್ಟನ್ನು ಸಹ ಏನು ಮಾಡಬೇಕೀಗ ಅಕ್ಕಿ ಜೊತೆನೇ ರುಬ್ಕೊಂಡು ಬಿಡ್ಬೇಕು. ನೋಡಿ ಅಕ್ಕಿ ಈ ರೀತಿ ಸ್ವಲ್ಪ ಕೆಂಪಾಗಿತ್ತು ಅವಾಗ ಹುರಿದಾಗ. ನೋಡಿ ಇವಾಗ ಇದಿಷ್ಟನ್ನು ಅಕ್ಕಿ ಜೊತೆ ಸೇರಿಸ್ಬಿಟ್ಟು ನೈಸಾಗಿ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಆದರೆ ಆಯ್ತು. ಸ್ವಲ್ಪ ತರಿ ಇದ್ದರೂ ನಡೆಯುತ್ತೆ, ಏನಾಗೋದಿಲ್ಲ. ಹಾಗಾದ್ರೇ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಲೈಟಾಗಿ ಸ್ವಲ್ಪ ತರಿನೇ ಇರಲಿ, ಆ ಥರ ರುಬ್ಕೊಂಬಿಡಿ ಹೀಗೆ. ಇವಾಗ ನಾವೇನು ಮಾಡಬೇಕು, ಮೆಂತ್ಯ ಸೊಪ್ಪನ್ನು ಒಂಚೂರು ಉಪ್ಪು ಬೆಲ್ಲನ ಫಸ್ಟು ಸೇರಿಸ್ಕೊಳ್ಬೇಕು. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ಬೇಕಾಗಷ್ಟು ನೋಡಿಕೊಡಿ. ನೀವು ಎಷ್ಟು ಅಕ್ಕಿ ತೊಗೊಳ್ತೀರೋ ಆ ಮೆಜರ್ಮೆಂಟಲ್ಲಿ ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಡಿ. ಅಲ್ಲಿಗೆ ನೋಡಿ ಎಲ್ಲ ಟೇಸ್ಟು ಆಯಿತು. ಹುಳಿ ಆಯಿತು, ಉಪ್ಪಾಯಿತು, ಬೆಲ್ಲ ಆಯಿತು, ಖಾರ ಆಯಿತು. ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ನೋಡಿ ಬೆಲ್ಲನೂ ಹಾಕಿದೆ. ಇವಾಗ ಎಲ್ಲ ಆಯ್ತಲ್ವಾ. ಇದಿಷ್ಟು ಮಿಕ್ಸ್ ಆದಮೇಲೆ ನಾವು ಇದಕ್ಕಿಂತ ಎಕ್ಸ್ಟ್ರಾ ಮೇಲಿಂದ ಏನು ಹಾಕಬೇಕಂದ್ರೆ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು ಸಣ್ಣದಾಗಿ. ಆ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಿಟ್ಟಿಗೆ ಬೆರೆಸ್ಕೊಂಡ್ಬಿಡಿ. ನೋಡಿ ಈ ರೀತಿ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಹಿಟ್ಟಿಗೆ ಬೆರೆಸಿ. ಎಷ್ಟು ಹೆಲ್ದಿ ಆಗುತ್ತಲ್ವ ಈ ರೀತಿ ಮಾಡಿ. ಮಕ್ಕಳು ತಿನ್ನದೇ ಇದ್ರೂ ಈ ಥರ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕಿಬಿಟ್ರೆ ತಿಂತಾರೆ. ಹಾಗೆ ಮೇಲಿಂದ ಹಾಕ್ಕೊಳ್ಳೋಕ್ಕೆ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಕೆಲವರು ಇಷ್ಟೇ ಮಾಡ್ಕೊಳ್ತಾರೆ, ಮೆಂತ್ಯ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ತಾರೆ. ಬಟ್ ನಾನು ಅದ್ರ ಮೇಲೆ ಅದ್ರ ಜೊತೆಗೆ ಹಾಕಿಬಿಟ್ರೆ ದಪ್ಪ ಆಗುತ್ತೆ ಅಂತ ಮೇಲಿಂದ ಈರುಳ್ಳಿ ಹಾಕೋಣ ಅಂತ ಕಟ್ ಮಾಡಿಟ್ಕೊಂಡೆ. ಸೊ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಹಂಚಿಗೆ ಏನು ಮಾಡಬೇಕು, ಹಿಟ್ಟನ್ನು ನೀಟಾಗಿ ಹಾಕಿಬಿಟ್ಟು ಎಷ್ಟು ನಿಮಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ಮೇಲಿಂದ ಹೀಗೆ ಹಾಕ್ಕೊಳ್ಳಿ. ಅದ್ರ ಜೊತೆನೇ ಬೆರೆಸ್ಬಿಟ್ರೆ ಇನ್ನೂ ಅಷ್ಟು ದಪ್ಪ ಆಗುತ್ತೆ, ತೆಳ್ಳಗೆ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಹೀಗೆ ಮೇಲಿಂದ ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಚೆನ್ನಾಗಿ ಅದನ್ನು ಒತ್ತಿ ಅದರೊಳಗೆ ಸೇರಿಸ್ಬಿಟ್ಟು ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ನೀವು ಮಾಡಿಕೊಂಡ್ರೆ ಮೆಂತ್ಯ ಹಿಟ್ಟಿನ ದೋಸೆ ರೆಡಿ ಆಗೋಯ್ತು ನೋಡಿ. ಮೆಂತ್ಯ ಸೊಪ್ಪು ದೋಸೆ ರೆಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೀವು ಸಹ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಥ್ಯಾಂಕ್ ಯು.